ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೂ ಸಪ್ರೇಷನ್ ಆಗಿದೆ, ನಿಮ್ಮ ವ್ಯಕ್ತಿ ಅಷ್ಟಕ್ಕೆ ನಿಮ್ಮ ವ್ಯಕ್ತಿನೇ ಅಪ್ರೋಚ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗು. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರುವಂಥ ವ್ಯಕ್ತಿ, ಅವರು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರಷ್ಟು ಅವರೇ ಇವ್ರನ್ನ ಅಪ್ರೋಚ್ ಮಾಡಿ ಮಾತಾಡಿಸ್ತಾರೆ, ಏನೇನಾಗುತ್ತಾ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಕಡೆಯಿಂದ ಏನಾದರೂ ಎಫರ್ಟ್ಸ್ ಬಂದು ಇವ್ರನ್ನ ಅಪ್ರೋಚ್ ಮಾಡಿ ರೀಯೂನಿಯನ್ ಮಾಡ್ಕೊತಾರೆ. ಸೊ ಈ ರೀಡಿಂಗ್ ಎಲ್ಲ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ, ಅಪ್ಲಿಕೇಬಲ್ ಆಗುತ್ತಂದರೆ 2 ಸೈಡ್ ಲವರ್ಸ್ಗೆ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ, ಮತ್ತು ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದು ಬೇರೆ ಯಾವ ವ್ಯಕ್ತಿನೂ ಇಷ್ಟಪಡ್ದಿರೋ ನಿಮ್ಮ ಲೈಫಲ್ಲಿ ಇದ್ದರೆ ಮಾತ್ರ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ನಿಮ್ಮ ವ್ಯಕ್ತಿಗೂ ನಿಮಗೂ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಕಾರಣಗಳಿಂದ ಸಪ್ರೇಷನ್ ಆಗಿದೆ. ಸೊ ಆದರೆ ನಿಮ್ಮ ವ್ಯಕ್ತಿಗೆ ನೀವು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನೀವು ಮರೀತಿಲ್ಲ, ಅವರು ಅಷ್ಟೇ ನಿಮ್ಮನ್ನು ಮರೀತಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಿದ್ರೆ, ಏಸ್ ಆಫ್ ಸ್ವಾರ್ಡ್ಸ್. ಸೊ ನಿಮ್ಮನ್ನು ಪಡ್ಕೊಳೋದು ಸ್ವಲ್ಪ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಆದ್ದರಿಂದ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮನ್ನು ಪಡ್ಕೊಬೇಕಾದ್ರೆ ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ನ ಎದುರಾಕ್ಕೊಬೇಕು, ಕೆರಿಯರ್ ಪ್ರಾಬ್ಲಮ್ಸ ಸಾಲ್ವ್ ಮಾಡ್ಕೊಬೇಕು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಈ ಥರ ಮೂರನೇ ಯಾರನ್ನಾದರೂ ವ್ಯಕ್ತಿಗಳು ಬರ್ತಾಯಿದ್ರೆ ಅವ್ರ ಲೈಫಲ್ಲಿ ಯಾರಾದರೂ ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಎಂಟ್ರಿ ಕೊಡ್ತಾಯಿದ್ರೆ ಸೊ ಎಲ್ಲರನ್ನೂ ಡಿಸ್ಟರ್ಬ್ ಮಾಡಬೇಕು. ಮತ್ತು ಇನ್ನೊಂದು ಕಡೆ ಫ್ಯಾಮಿಲಿ ಅಪ್ರೋಚ್. ಸೊ ಈ ಥರ ಎಲ್ಲ ಮಾಡಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಬೇಕು. ಮತ್ತು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಮ್ಯುನಿಕೇಷನ್, ಸೊ ಏನೇ ಆಗ್ತಿರೋ ಎಲ್ಲವನ್ನೂ ಸಾಲ್ವ್ ಮಾಡಿಕೊಂಡು ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ಇವನ್ನೆಲ್ಲ ಸಾಲ್ವ್ ಮಾಡ್ತಾ ನಿಮ್ಮನ್ನು ಆದಷ್ಟು ಬೇಗ ಅಪ್ರೋಚ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಅವ್ರಿಗೊಂದು ದೊಡ್ಡ ಟಾಸ್ಕ್ ಆಗೋಗಿದೆ ಮತ್ತು ಪ್ರಾಬ್ಲಮ್ ಆಗೋಗಿದೆ. ನಿಮಗೂ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ರಿಮೂವ್ ಆಗ್ತಾಯಿಲ್ಲ, ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ಅವ್ರನ್ನ ಪಡ್ಕೊಳೋದು ಅಷ್ಟೇ ನಿಮಗೆ ತುಂಬ ಕಷ್ಟ ಆಗಿದೆ. ನೋಡಿ, ಈ ಕಾಡಲ್ಲಿ ಬಿಲ್ಲಿದೆ, ಆರ್ಚ್ ಇದೆ. ಸೊ ಅದು ಹೋಗಿ ತನ್ನ ಗುರಿಯನ್ನು ತಲುಪಬೇಕು, ಈ ಬಾಣ ಹೋಗಿ ತನ್ನ ಗುರಿನ ತಲುಪಬೇಕು. ಎಷ್ಟು ಕಷ್ಟ ಇರುತ್ತೆ ಒಂದು ಗುರಿನ ತಲುಪಬೇಕಂದ್ರೆ, ಸ್ಟಾರ್ ಹತ್ರ ಹೋಗಬೇಕು. ಸೊ ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರೊಂಥರ ಸ್ಟಾರ್ ಇದ್ದಂಗೆ ನಿಮಗೆ, ನೀವು ಕೂಡ ಅಷ್ಟೇ ಅವ್ರಿಗೊಂಥರ ಸ್ಟಾರ್ ಇದ್ದಾಗ. ಸೊ ನಿಮ್ಮನ್ನು ಪಡ್ಕೊಬೇಕಾದ್ರೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಕೆರಿಯರು ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸೊ ಪ್ರೊಫೆಷನಲ್ ಪ್ರಾಬ್ಲಮ್ಸು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸು, ಅಥವಾ ಇನ್ಯಾರ ನಿಮ್ಮ ಲೈಫಲ್ಲಿ ಅದರ್ ಪರ್ಸನ್ಸ್ ಎಂಟ್ರಿ ಕೊಡೋದಾಗಿರ್ಬೋದು, ಎಲ್ಲವನ್ನೂ ಸಾಲ್ವ್ ಮಾಡ್ಕೊತ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಅದು ಅವರಂತೂ ನಿಮ್ಮನ್ನು ಈ ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ, ಥರ್ಡ್ ಪಾರ್ಟಿ ಸಿಚುವೇಷನ್ ಆದಷ್ಟು ಬೇಗ ರಿಮೂವ್ ಆಗಿದ ತಕ್ಷಣ, ಅದೇನೇ ಆಗಿರಲಿ, ಸಣ್ಣ ಪುಟ್ಟ ಜಗಳ ಏನೇ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೋಸ್ಕರ ಮತ್ತು ಕೆಲವೊಂದು ವಿಚಾರಗಳಿಗೋಸ್ಕರ ನೀವು ಜಗಳ ಆಡಿ ದೂರ ಮಾಡ್ಕೊಂಡಿರ್ತೀರ. ಸೊ ಯಾವುದೇ ವಿಚಾರ ಆಗಲಿ ಎಲ್ಲವೂ ಕ್ಲಿಯರ್ ಆಗೋಗಿದ ತಕ್ಷಣ, ಮನಸ್ಸು ಆರ್ಟ್ ಎಲ್ಲ ಕ್ಲಿಯರ್ ಆಗೋಗಿದ ತಕ್ಷಣ, ಮೈಂಡೆಲ್ಲ ಯಾವುದೇ ನೆಗೆಟಿವ್ ಫೀಲಿಂಗ್ಸು ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಹಿಡ್ದಿರ, ನೀವು ಅಷ್ಟು ಅವ್ರ ಮೇಲೆ ಹಿಡ್ದಿರಿದ್ರೆ ಆ ವ್ಯಕ್ತಿ ಫಾರ್ಗಿವ್ನೆಸ್ ಕೊಟ್ಟರೆ ಆದಷ್ಟು ಬೇಗ ನಿಮ್ಮನ್ನು ಅವರು ಅಪ್ರೋಚ್ ಮಾಡಿಬಿಡ್ತಾರೆ. ಅಪ್ರೋಚ್ ಮಾಡಿ ಮಾತಾಡಿ ರಿಯೂನಿಯನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಏಸ್ ಆಫ್ ವಾಂಡ್ಸ್ ನೋಡಿ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂತ ಕೇಳೋದಕ್ಕೆ ಏಸ್ ಆಫ್ ವಾಂಡ್ಸ್. ಅವರು ಅಂತೂ ನ್ಯೂ ಬಿಗಿನಿಂಗ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, ಈ ಕಾರ್ಡಲ್ಲಿ ಒಂದು ಸಸ್ಯ ಹೇಗೆ ಚಿಗುರಿದೆ, ಬಟರ್ಫ್ಲೈಸ್ ಎಲ್ಲ ಎಷ್ಟು ಹ್ಯಾಪಿಯಾಗಿ, ಸ್ಟಾರ್ಸ್ ಎಲ್ಲ ಇರೋ ಥರ ಎಷ್ಟು ಹ್ಯಾಪಿಯಾಗಿದೆ ಅಲ್ವಾ ಕಾರ್ಡಲ್ಲಿರೋ ಥರ. ಸೊ ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ನೀವು ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫ್ ಕೂಡ ಅಷ್ಟೇ ಬ್ರೈಟ್ ಆಗೋಗುತ್ತೆ. ಇಲ್ಲಿ ಕೆಲವ್ರಿಗೆ ಫುಲ್ ಎಮೋಷ್ನಲ್ ಸಿಗುತ್ತೆ, ಇನ್ನು ಕೆಲವ್ರಿಗೆ ನೀವು ಫೈನಾನ್ಷಿಯಲ್ ಸಪೋರ್ಟಾಗಿ ನಿಲ್ತೀರ, ಇನ್ನು ಕೆಲವ್ರಿಗೆ ಇರುತ್ತಲ್ವ ನಿಮಗೆ ಅವ್ರಿಗೆ ಯಾವ ರೀತಿ ಬೆನಿಫಿಟ್ ಆಗ್ತೀರ ಆ ರೀತಿ ಎಲ್ಲ ಬೆನಿಫಿಟ್ ಆಗ್ತೀರ. ಅಂದರೆ ಬೆನಿಫಿಟ್ ಅಂದರೆ ಯಾವುದೇ ಕೆಟ್ಟ ಉದ್ದೇಶದಲ್ಲ, ಒಳ್ಳೆಯ ಉದ್ದೇಶದಲ್ಲೇ. ಬಟ್ ಆದರೆ ಅವರು ಕೆಟ್ಟ ಉದ್ದೇಶ ಬಳಸ್ಕೊಂಡ್ರೆ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಪ್ರೀತಿ ಮಾಡ್ತಾರೆ ಅಂತ ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಸೊ ಅವ್ರ ಲೈಫ್ ಅವ್ರು ಯಾವ ರೀತಿ ಅನ್ಕೊತಿದ್ರೆ, ನೀವು ಅವ್ರ ಲೈಫಲ್ಲಿದ್ದರೆ ಫುಲ್ ಬಿಗಿನಿಂಗು ಅಂದರೆ ಫುಲ್ ಹ್ಯಾಪಿ ಮೂಮೆಂಟ್ಸು, ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ಓಕೆನಾ?
ಸೊ ಅದಕ್ಕೋಸ್ಕರ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ರಿಯೂನಿಯನ್ ಮಾಡ್ಕೊತಾರೆ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಒಂಥರ ಫ್ರೆಶ್ ಮೂಮೆಂಟ್ ಇದ್ದಂಗೆ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರ ಲೈಫಲ್ಲಿ ಮನಿ, ಅಬಂಡೆನ್ಸು, ಸಕ್ಸಸ್ಸು, ಲೈಫ್, ಹ್ಯಾಪಿನೆಸ್ಸು ಸೊ ಎಲ್ಲವೂ ರಿಟರ್ನ್ ಬರುತ್ತೆ. ಸೊ ಅದನ್ನೇ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದೀರ. ಏಸ್ ಆಫ್ ಪೆಂಟಿಕಲ್ಸ್. ಸೊ ಅವ್ರು ಕೂಡ ಅಷ್ಟೇ, ಅವ್ರದ್ದು ಯಾರ ಬಗ್ಗೆ ಆದರೂ ಒಬ್ಬರಿಗೆ ಏನಾದರೂ ಆಪರ್ಚುನಿಟೀಸು ಎಲ್ಲ ಕೊಡ್ಬೇಕು ಅಂದ್ಕೊಂಡ್ರೆ ಅದು ನೀವು ಮಾತ್ರ. ಅವರು ನಿಮಗೆ ಗಿಫ್ಟ್ಸ್ ಕೊಡ್ಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಇನ್ನು ಕೆಲವ್ರಿಗೆ ನಿಮ್ಮ ಹತ್ರ ಮಾತಾಡ್ದಿರಿದ್ರೆ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿದ್ದಾರೆ. ಇನ್ನು ಕೆಲವ್ರಿಗೆ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅವ್ರು ನಿಮ್ಮ ಹತ್ರ ಮಾತಾಡಿ ರಿಯೂನಿಯನ್ ಆಗ್ಬೇಕು ಅಂದ್ಕೊತಾರೆ. ಒಂದು ಸಾರಿ ಯಾರು ಮಾತಾಡಬೇಕು, ನೋಡಬೇಕು, ಅಥವಾ ಗಿಫ್ಟ್ಸ್ ಸೊ ಏನೋ ಒಂದು ಇರುತ್ತಲ್ವ, ಆ ಥರ ಆಪರ್ಚುನಿಟೀಸು ಮತ್ತು ನೀವಿಬ್ಬರು ಒಂದಾಗೋದು ಸೊ ಎಲ್ಲವನ್ನು ಬಯಸ್ತಾ ಇದ್ದಾರೆ. 4 ಆಫ್ ವಾಂಡ್ಸ್. ಸೊ ಇಲ್ಲಿ 2 ಸೈಡ್ ಲವರ್ಸ್ ಆಗಿದ್ದರೆ ಆ ವ್ಯಕ್ತಿನ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದೆ, ನೀವು ಕೂಡ ಆ ವ್ಯಕ್ತಿನ ಮನಸ್ಸಲ್ಲಿರೋ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಅವ್ರು ಏನಂತಂದರೆ ನಿಮ್ಮ ಜೊತೆ ಸೆಲೆಬ್ರೇಷನ್ ಅಂದರೆ ಏನು? ಮದುವೆ ಆಗದಿರೋರಾದರೆ ಸೆಪ್ರೇಷನ್ ಆಗಿದ್ದರೆ ಸೊ ಮದುವೆ ಆಗೋವಂಥದ್ದಾಗಿರ್ಬೋದು. ಸೊ ಮದುವೆ ಆಗಿ ರಿಯೂನಿಯನ್ ಆಗಿ ಸೆಲೆಬ್ರೇಷನ್ ಅಂದರೆ ನೀವು ಮದುವೆ ಆದಮೇಲೆ ಸೆಲೆಬ್ರೇಷನ್. ಇವಾಗ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂದ್ಕೊಳ್ಳಿ, ಎಂಗೇಜ್ಮೆಂಟು ಏನಾದರೂ ಆಗಲಿ, ಎಷ್ಟು ಖುಷಿಯಾಗಿರ್ತಾರೆ ಅದು. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆದಷ್ಟು ಬೇಗ ರಿಯೂನಿಯನ್. ಸೊ ಈ ಥರ ಎಲ್ಲ ನಿಮ್ಮ ವ್ಯಕ್ತಿ ಅನ್ಕೋತಾರೆ, ನಾವು ಆದಷ್ಟು ಬೇಗ ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ರಿಯೂನಿಯನ್ ಆಗಬೇಕು, ನಮ್ಮ ವ್ಯಕ್ತಿ ಜೊತೆ ನಾನು ಮಾತಾಡಿ ಸೊ ಎಲ್ಲ ಕೂತು ಸಮಸ್ಯೆಗಳು ಬಗೆಹರಿಸ್ಕೊಂಡು ನಾನು ಆ ವ್ಯಕ್ತಿ ರಿಯೂನಿಯನ್ ಆಗಬೇಕಂತ ಅವ್ರು ಅನ್ಕೊತಿದ್ದಾರೆ. ಇನ್ನು ಮೇಲೆ 2 ಸೈಡ್ ಲವರ್ಸ್ ಆದರೆ ನನ್ನ ವ್ಯಕ್ತಿಗೆ ನಾನು ಅಪ್ರೋಚ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು. ಸೊ ನನ್ನ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂಡು ನಾವು ಲೈಫಲ್ಲಿ ನನ್ನ ಲೈಫ್ ಪಾರ್ಟ್ನರ್ನ ಅವ್ರನ್ನೇ ಚೂಸ್ ಮಾಡ್ಕೊಬೇಕು, ಅವರೇ ನನ್ನ ಲೈಫಲ್ಲಿ ಇರಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ಕಿಂಗ್ ಆಫ್ ಸಾರ್ಟ್ಸ್. ಇಲ್ಲಿ ಒಂದೇ ಕಣ್ರಿ, ನನಗೆ ಯಾಕೋ ಇಲ್ಲಿ ಫ್ಯಾಮ್ಲಿಯಲ್ಲಿ ಕೆಲವ್ರು ತಡಿತಾ, ಇನ್ನು ಕೆಲವ್ರಿಗೆ ಕೆಲವು ಭಿನ್ನಾಭಿಪ್ರಾಯಗಳು, ಇನ್ನು ಕೆಲವ್ರಿಗೆ ಪ್ರೊಫೆಷನಲ್ಲು, ಇನ್ನು ಕೆಲವ್ರಿಗೆ ಕೆರಿಯರ್ ಪ್ರಾಬ್ಲಮ್ಸು, ಇನ್ನು ಕೆಲವ್ರಿಗೆ ಬಿಸ್ನೆಸ್ ಪ್ರಾಬ್ಲಮ್ಸು, ಇನ್ನು ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸು, ಇನ್ನು ಕೆಲವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಿಮ್ಮ ವ್ಯಕ್ತಿನ ಡಿಸ್ಟರ್ಬ್ ಮಾಡ್ತದೆ. ಇನ್ನು ಕೆಲವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಇನ್ನು ಕೆಲವ್ರಿಗೆ ಸೊಸೈಟಿ ಪ್ರಾಬ್ಲಮ್ಸು, ಇನ್ನು ಕೆಲವ್ರಿಗೆ ಯಾವುದೋ ಒಂದು ಪ್ರಾಬ್ಲಮ್, ನಿಮ್ಮ ಒಂದು ಸಿಚುವೇಶನ್ ಅಂತ ಪ್ರಾಬ್ಲಮ್ಮು ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ದಿರೋದಕ್ಕೆ ಸ್ಟಾಪ್ ಮಾಡ್ತಾಯಿದ್ದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಯಾವುದೇ ಆ್ಯಕ್ಷನ್ ತೊಗೊಂಡಿರೋ ಸ್ಟಾಪ್ ಮಾಡ್ತಿರೋದು ಅವರೊಂದು ಸಿಚುವೇಶನ್ಸು. ಸೊ ಅದರಿಂದ ನಿಮ್ಮ ವ್ಯಕ್ತಿ ನಿಮಗೆ ಎಷ್ಟೇ ಅಪ್ರೋಚ್ ಮಾಡಬೇಕು, ಮಾತಾಡಬೇಕು ಅಂತೆಲ್ಲ ಇಷ್ಟಪಡ್ತಿದ್ರೂ ಆಗ್ತಾಯಿಲ್ಲ. ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಅಂತೂ ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಇಷ್ಟಪಡ್ತಾಯಿದ್ರೆ ಪ್ರೀತಿ ಮಾಡ್ತಾಯಿದ್ದಾರೆ. ಡೈರಪೆಂಟ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರು ನಿಮ್ಮ ಹತ್ರ ಮಾತಾಡಬೇಕು, ಸೀಕ್ರೆಟಾಗಿ ಮಾತಾಡಬೇಕು. ಅಂದರೆ ಅವ್ರ ಫೀಲಿಂಗ್ಸ್ನ, ಅವರಲ್ಲಿರೋ ರಹಸ್ಯ ಭಾವನೆಗಳು, ಅಂದರೆ ಅವರು ಒಂದು ಇನ್ನರ್ ಫೀಲಿಂಗ್ಸ್. ಈಗ ನಿಮಗೂ ಅಷ್ಟೇ, ನೀವು ಕೆಲವೊಂದು ವಿಚಾರಗಳನ್ನ ಬೇರೆ ಯಾರ ಹತ್ರ ಹೇಳೋಕ್ಕಾಗಲ್ಲ, ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಹತ್ರನೇ ನಿಮ್ಮೊಂದು ಪ್ರತಿ ವಿಚಾರನ ಹಂಚ್ಕೊತೀರ. ಅವ್ರು ಕೂಡ ಅಷ್ಟೇ, ಕೆಲವೊಂದು ಅವ್ರ ಪರ್ಸ್ನಲ್ ವಿಚಾರಗಳಿರುತ್ತೆ, ಕೆಲವೊಂದು ಪರ್ಸ್ನಲ್ ಅಂದರೆ ಫೀಲಿಂಗ್ಸು ಎಲ್ಲ ಇರುತ್ತೆ. ಅವ್ರು ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಬಟ್ ನಿಮ್ಮ ಒಬ್ಬರ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ, ಅವ್ರ ಲೈಫ್ ಪಾರ್ಟ್ನರ್ ಹತ್ರ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಅವ್ರ ಫೀಲಿಂಗ್ಸು, ಅವ್ರ ಪರ್ಸ್ನಲ್ ವಿಚಾರಗಳು ಎಲ್ಲ ಹೇಳಬೇಕು ಅಂತ ಇದ್ದಾರೆ. ಪೇಜ್ ಆಫ್ ಸಾರ್ಟ್ಸ್. ನಿಮ್ಮ ವ್ಯಕ್ತಿ ನೋಡಿ, ಯಾವುದೇ ಥರ ಸಿಚುವೇಶನ್ಸ್ ಇದ್ರೂ, ಯಾವುದೇ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ ಇದ್ರೂ, ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದ್ದರೂ, ಕೆರಿಯರ್ ಪ್ರಾಬ್ಲಮ್ಸ್ ಇದ್ದರೂ, ಪರ್ಸ್ನಲ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಇದ್ದರೂ, ಮನಿ ಪ್ರಾಬ್ಲಮ್ಸ್ ಇದ್ದರೂ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೂ, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಹೇಗಾದರೂ ಮಾಡಿ ಅಪ್ರೋಚ್ ಮಾಡಬೇಕಂತ ತುಂಬ ಆ್ಯಕ್ಷನ್ ತೊಗೊಂಡು ತುಂಬ ಪ್ಲ್ಯಾನ್ ಮಾಡ್ತಾರೆ. ಸೊ ಹೇಗಂದರೆ ಇಲ್ಲಿ ನೋಡಿ, ವ್ಯಕ್ತಿ ಪೇಜ್ ಆಫ್ ಸಾರ್ಟ್ಸಲ್ಲಿ ಕಾರ್ಡಲ್ಲಿ ಆರ್ಚ್ ಇಟ್ಕೊಂಡಿದ್ದಾನೆ, ಬಿಲ್ ತಗೊಂಡು ಗುರಿ ಕಡೆ ಸ್ಟಾರ್ಟ್ ಮಾಡಿ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಗುರಿ ನೀವು, ಅಂದರೆ ನಿಮ್ಮನ್ನು ತಲುಪಬೇಕು, ನೀವು ಅಂದರೆ ಅವ್ರಿಗಿಷ್ಟ. ಸೊ ನಿಮ್ಮನ್ನು ಪಡ್ಕೊಳೋದಕ್ಕೆ ಯಾವ್ಯಾವ ರೀತಿ ಪ್ಲ್ಯಾನ್ಸ್ ಮಾಡಬೇಕು ಆ ರೀತಿ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನು ತಿಳ್ಕೊತಿದ್ದಾರೆ. ಸೊ ಇನ್ಫಾರ್ಮೇಷನ್ಸ್ ಎಲ್ಲ ತಿಳ್ಕೊಂಡು ನೀವೇನು ಮಾಡ್ತಾಯಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ತಿಳ್ಕೊತಾರೆ. ಆದಷ್ಟು ಬೇಗ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ಇಲ್ಲಾಂದರೆ ಇವಾಗಲೇ, ಈ ಕ್ಷಣ ಆದರೆ ಇವಾಗಲೇ ಅಪ್ರೋಚ್ ಮಾಡಿ. ಅವ್ರಿಗೆ ಯಾವ ಟೈಮ್ ನೀವು ಮನಸ್ಸಲ್ಲಿ, ಇಲ್ಲಿ ಕೆಲವ್ರಿಗೆ ಒಬ್ಬೊಬ್ರಿಗೊಂದಂಥ ರೀಡಿಂಗ್ ಕನೆಕ್ಟ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೆ ಯಾವ ಒಂದು ಸಮಯದಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕಾಗುತ್ತೋ ಆ ಟೈಮಲ್ಲಿ ಅವ್ರು ಅಪ್ರೋಚ್ ಮಾಡೋಣ ಅಂತ ಅವ್ರು ಕೂಡ ಅಷ್ಟೇ ರೆಡಿಯಾಗಿ ನಿಂತಿದ್ದಾರೆ.
ಟೂ ಆಫ್ ಸಾರ್ಟ್ಸ್ ಏನಂದರೆ ನಿಮ್ಮ ವ್ಯಕ್ತಿಗೆ ಒಂದು ಸೈಡ್ ಕನ್ಫ್ಯೂಷನ್. ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ ಯಾಕಿದೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಏನಂದರೆ ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಅವರು ಇನ್ನು ಕೆಲವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಿರ್ತಾರೆ. ಅಂದರೆ ಅವ್ರ ತಂದೆ ತಾಯಿನ ಅಷ್ಟೇ ಪ್ರೀತಿ ಮಾಡ್ತಿರ್ತಾರೆ. ಆ ತಂದೆ ತಾಯಿನ ಬಿಟ್ಟು ಅವ್ರು ಬರೋಕ್ಕಾಗಲ್ಲ. ಇನ್ನು ಕೆಲವರು ಜಾಬ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಂದರೆ ಅವರು ಮ್ಯಾನೇಜರ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಅಥವಾ ಟೀಮ್ ಲೀಡರ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಇನ್ನು ಮ್ಯಾನೇಜರ್ ಆಗಿರ್ಬೋದು, ಅಥವಾ ಕಂಪ್ನಿ ಬಾಸ್ ಆಗಿರ್ಬೋದು, ಮ್ಯಾನೇಜರ್, ಸಿ ಇ ಒ ನೋಡೋಲ್ಲ ಬಿಡಿ, ಸಿ ಇ ಒ ಸರಿ, ಯಾವುದೋ ಒಂದು ಹೈ ಪೊಸಿಷನಲ್ಲಿ ಇರ್ತಾರೆ ನಿಮ್ಮ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಹೈ ಪೊಸಿಷನಲ್ಲಿರೋದ್ರಿಂದ ಆ ಒಂದು ಜಾಬ್ ಕೂಡ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಅವರು ಅಂಥ ಜಾಬಲ್ಲಿದ್ದು ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡೋದು, ಈ ಸೊಸೈಟಿ ಪ್ರಾಬ್ಲಮ್ಸ್ ಏನು ಮಾಡುತ್ತೋ, ಸೊಸೈಟಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೋ, ಸೊ ಏನು ತೊಂದರೆ ಕೊಡುತ್ತೋ, ಸೊ 4 ಜನ ನೋಡಿ ಏನು ಅನ್ಕೊತಾರೋ ಅಂತ ಅವ್ರು ಅದಕ್ಕೆಲ್ಲನೂ ಭಯಪಟ್ಟು, ಸೊ ಯಾವ ಥರ ಡಿಸಿಷನ್ ತೊಗೊಳಕ್ಕಾಗದ್ರೆ ಸ್ವಲ್ಪ ಸೈಲೆಂಟಾಗಿದ್ದು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು, ಅವ್ರಿಗೆ ಯಾವ ಸೈಡ್ ನೋಡಬೇಕಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ ಯಾವ ಒಂದು ಸೈಡು ಅವರು ಇಲ್ಲಿ ನೋಡಿ, ಆ ವ್ಯಕ್ತಿ ಬಾಣ ಇಟ್ಕೊಂಡಿದ್ದಾರೆ, ಗುರಿ ಒಂದು ಕಡೆ ಮಾತ್ರ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗೆ ನಿಮ್ಮ ವ್ಯಕ್ತಿನೂ ಅಷ್ಟೇ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ, ಒಂದು ಸೈಡ್ ಮಾತ್ರ ಒಂದು ಟೈಮ್ ಹೊಡೆಯೋಕ್ಕಾಗುತ್ತೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಲೈಫ್ ಟೈಮಲ್ಲಿ ಫ್ಯಾಮ್ಲಿನ ಆಯ್ಕೆ ಮಾಡ್ಕೊಬೇಕಾ, ಅಥವಾ ನಿಮ್ಮನ್ನು ಆಯ್ಕೆ ಮಾಡ್ಕೊಬೇಕಾ, ಅಥವಾ ಜಾಬ್ ಆಯ್ಕೆ ಮಾಡ್ಕೊಬೇಕಾ, ಅಥವಾ ಸೊಸೈಟಿ ಪ್ರಾಬ್ಲಮ್ಸಾ, ಅಥವಾ ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸಾ, ಅಥವಾ ಇಲ್ಲಾಂದ್ರೆ ಪ್ರೊಫೆಷನಲ್ ಪ್ರಾಬ್ಲಮ್ಸಾ. ಈ ರೀತಿ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದಾರೆ. ಅದ ಅಂತ ಕನ್ಫ್ಯೂಷನ್. ಯಾವುದನ್ನಾದರೂ ಒಂದನ್ನು ಪಡ್ಕೊಬೇಕಾದ್ರೆ ಅವ್ರು ಇನ್ನೊಂದು ಕಳ್ಕೊಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ. ನಿಮ್ಮನ್ನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊತೀನಿ ಅಂತ ಅವ್ರಿಗೆ ಗೊತ್ತಾಗ್ತಲ್ಲ. ಬಟ್ ಇವಾಗ ಸಡನ್ನಾಗಿ ಪ್ರಾಬ್ಲಮ್ಸ್ ಬರ್ಬೋದು ಅಷ್ಟೇ. ಬಟ್ ನಿಮ್ಮನ್ನು ಪಡ್ಕೊಂಡ್ರೆ ಎಲ್ಲವೂ ಅವ್ರಿಗೆ ಸಿಗುತ್ತೆ. ಬಟ್ ಅದಕ್ಕೆ ನಿಮ್ಮ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾಯಿದ್ರೆ. ಇಲ್ಲಿ ಕೆಲವ್ರಿಗೆ ಕ್ಯಾಸ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಮನಿ, ಏಜು, ಕಲ್ಚರು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರನೂ ಅಷ್ಟೇ ತುಂಬ ಯೋಚನೆ ಮಾಡ್ತಾರೆ. 5 ಆಫ್ ವಾಂಡ್ಸ್. ಸೊ ಈ ಎಲ್ಲ ಒಂದು ಕಾರಣಗಳಿಂದ ನಿಮ್ಮ ವ್ಯಕ್ತಿ ಆವಾಗ ನೀವು ಅವ್ರನ್ನ ಹಿಂದೆ ಜೆನ್ಯೂನಾಗಿ ಪ್ರೀತಿ ಮಾಡಿದಾಗ ಎಲ್ಲ ನಿಮಗೂ ಅವ್ರಿಗಿರೋಂಥ ಪರ್ಸ್ನಲ್ ಡಿಫ್ರೆನ್ಸು, ಫ್ಯಾಮ್ಲಿ ಡಿಫ್ರೆನ್ಸು, ಏಜು, ಕ್ಯಾಸ್ಟ್, ಕಲ್ಚರು, ಮನಿ ಡಿಫ್ರೆನ್ಸ್ ಇವೆಲ್ಲ ಇರೋದ್ರಿಂದ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡಿದ್ರೆ ಅವಾಗ ಅವ್ರು ಏನು ಮಾಡಿದ್ರು ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡಿ ನಿಮ್ಮನ್ನು ಬಿಟ್ಟು ಹೊರಟ್ರು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಾರ್ಡಲ್ಲಿ ರನ್ ಮಾಡ್ತಾಯಿದ್ರೆ, ಇನ್ನೊಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡಿ ನೋಡ್ತಾಯಿದ್ದಾರೆ. ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೀವು ಅವ್ರನ್ನ ಇಷ್ಟಪಟ್ಟಾಗ ಆ ವ್ಯಕ್ತಿ ನಿಮ್ಮಿಂದ ರನ್ ಆದರೂ ಓಡಾಟ್ರು. 7 ಪಾಯಿಂಟ್ಸ್. ಅವ್ರು ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡಿ ಅವ್ರೊಂದು ಕೆಲಸನ ಅವ್ರು ಫೋಕಸ್ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತದೆ, ಅವರು ಅಲೋನಾಗಿ ಫೀಲ್ ಆಗ್ತಾಯಿದ್ರೆ, ಒಂಟಿಯಾಗಿದ್ದಾರೆ. ಬಟ್ ಅವ್ರ ಲೈಫಲ್ಲಿ ನೀವಿರಬೇಕು. ಸೊ ನಿಮ್ಮನ್ನು ಹೇಗಾದರೂ ಅಪ್ರೋಚ್ ಮಾಡಬೇಕು, ಆದಷ್ಟು ಬೇಗ ಅಪ್ರೋಚ್ ಮಾಡಬೇಕು ಅಂತ ಅವರು ಥಿಂಕ್ ಮಾಡ್ತಾಯಿದ್ದಾರೆ. 4 ಆಫ್ ಸಾರ್ಟ್ಸ್. ನಿಮ್ಮ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ತಿಳ್ಕೊತಾಯಿದ್ರೆ, ಅಂದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾಯಿದ್ರೆ, ನಿಮ್ಮ ನೆನಪುಗಳು ಅವ್ರಿಗೆ ಕಾಡ್ತಾಯಿದೆ. ಸೊ ಇವಾಗ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಒಬ್ಬರೇ ಹೋಗ್ತಾಯಿದ್ದಾರೆ, ಬಟ್ ಯಾರೂ ಇಲ್ಲ, ಬಿಲ್ಲನ್ನು ಇಟ್ಕೊಂಡು. ಸೊ ಅಂದರೆ ಅವ್ರ ಲೈಫ್ ಪಾರ್ಟ್ನರ್ ಜೊತೆಗಿದ್ದರೆ ಅವ್ರು ಮಾಡೋವಂಥ ಕೆಲಸಗಳೆಲ್ಲ ಅವ್ರ ಜೊತೆ ಹಂಚ್ಕೊತಾಯಿದ್ರು. ಬಟ್ ಈ ವ್ಯಕ್ತಿ ಯಾರ ಜೊತೆ ಹಂಚ್ಕೊಳಕ್ಕಾಗ್ತಿಲ್ಲ ಅವ್ರೊಂದು ಫೀಲಿಂಗ್ಸ್ನ, ಅವ್ರೊಂದು ಮಾತುಕತೆನ. ಸೊ ಒಬ್ಬ ವ್ಯಕ್ತಿ ಒಂಟಿಯಾಗಿರೋಕ್ಕಾಗುತ್ತಾ? ಆಗಲ್ವಲ್ಲ, ಹುಚ್ಚ ಅಂದ್ಕೊಂಬಿಡ್ತಾರೆ ಅಷ್ಟೇ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಅವ್ರ ಒಂದು ಫೀಲಿಂಗ್ಸು, ಅವ್ರ ಮನಸ್ಸಲ್ಲಿರೋ ಭಾವನೆಗಳು, ಸೊ ಎಲ್ಲ ಹೇಳ್ಕೊಳಕ್ಕೆ ಒಬ್ಬ ವ್ಯಕ್ತಿ ಇರಬೇಕು. ಅವರೊಂದು ಪರ್ಸನಲ್ ಮೂಮೆಂಟ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಒಬ್ಬ ವ್ಯಕ್ತಿ ಇರಬೇಕು, ಅವ್ರು ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಮಿಸ್ ಮಾಡ್ಕೊತಿದ್ರೆ. 4 ಆಫ್ ಸಾರ್ಟ್ಸ್ ಅಂದರೆ ಅದೇ ಮಿಸ್ಸಿಂಗು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ರೆ ಮತ್ತು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾರೆ. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರು ಸ್ವಲ್ಪ ಆಟ ಸ್ವಭಾವದವರು ಆಗಿರ್ಬೋದು, ಅವ್ರು ಹೇಳ್ದಂಗೆ ಕೇಳಬೇಕು. ನೀವು ಅವ್ರು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವ್ರು ಕೇಳಲ್ಲ ಜಾಸ್ತಿ. ಸೊ ಅದನ್ನೇ ಈ ಕಾರ್ಡ್ ಹೇಳೋದು. ಸೊ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವ ರೀತಿ ಆರ್ಡ್ರ್ ಮಾಡ್ತಾರೋ ಅದೇ ರೀತಿ ನಡ್ಕೊಬೇಕು. ನೀವೇನಾದರೂ ಅವ್ರಿಗೆ ಸ್ವಲ್ಪ ತದ್ವಿರೋಧವಾಗಿ ನಡೆದ್ರಂದ್ರೆ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಕೇರ್ಲೆಸ್ಸಾಗಿ ನೋಡ್ತಾರೆ. ಬಟ್ ಆದರೆ ನಿಮ್ಮ ಮೇಲೆ ಪ್ರೀತಿ ಮಾತ್ರ ಹಂಗೆ ಇರುತ್ತೆ ಹೊರತು ಬೇಕಂತಲೇ ಅವಾಯ್ಡ್ ಮಾಡೋದು ಅಷ್ಟೇ. ಸೊ ಆದರೆ ಅವ್ರು ನಿಮ್ಮನ್ನು ಯಾವತ್ತೂ ಬಿಟ್ಕೊಡೋಲ್ಲ. ಕ್ವೀನ್ ಆಫ್ ಸಾರ್ಟ್ಸು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೋ ಒಬ್ಬ ಮದರು ಯಾರೋ ಇದ್ದಾರೆ, ಲೇಡೀಸು, ಅವರು ನಿಮ್ಮೊಂದು ಪ್ರೀತಿಗೆ ಅವ್ರ ಕಡೆಯಿಂದ ಸ್ಟಾಪಿಂಗ್ ಬರ್ತದೆ. ಅಥವಾ ಇನ್ನು ಸೊಸೈಟಿ ಪ್ರಾಬ್ಲಮ್ಸಲ್ಲಿ ಆಗಿರ್ಬೋದು, ಆದರೂ ಕೂಡ ಅಷ್ಟೇ ಒಂದು ಪ್ರಾಬ್ಲಮ್ಸು ನಿಮ್ಮನ್ನು ಸ್ಟಾಪ್ ಮಾಡ್ತಾಯಿದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಸ್ಟಾಪ್ ಮಾಡ್ತಾಯಿದ್ದಾರೆ. ಅಥವಾ ಇನ್ನೊಬ್ಬ ಯಾವುದಾದ್ರು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಹುಡುಗಿನೋ ಅಥವಾ ಇನ್ನೊಬ್ಬ ಹೆಂಗ್ಸೋ ಯಾರೋ ಒಬ್ಬರು ನಿಮ್ಮೊಂದು ಪ್ರೀತಿಗೆ ಕೂಡ ನಿಮ್ಮ ಹತ್ರ ಬರ್ದಿರೋಕ್ಕೆ ಸ್ಟಾಪ್ ಮಾಡ್ತಿದ್ರೆ. ಜಸ್ಟಿಸ್. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೀವು ಸರಿಯಾದ ಪಾರ್ಟ್ನರ್ ಅಂತ ಅರ್ಥ ಆಗಿದೆ. ಸೊ ಅವರು ಇಬ್ಬರು ಜೋಡಿಯಾಗಿದ್ದರೆ
ಸೊ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಬ್ಯಾಲೆನ್ಸ್ ಆಗುತ್ತೆ. ಆವಾಗ ನಿಮಗೂ ಏನು ಜಾಸ್ತಿ ಪ್ರಾಬ್ಲಮ್ಸ್ ಇರೋಲ್ಲ, ಅವ್ರಿಗೂ ಏನು ಜಾಸ್ತಿ ಪ್ರಾಬ್ಲಮ್ಸ್ ಇರೋಲ್ಲ. ಸೊ ನಿಮ್ಮ ಒಂದು ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್. 3 ಆಫ್ ವಾಂಡ್ಸ್ ಅವರು ಫಸ್ಟು ಸೊಸೈಟಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಕೆರಿಯರ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಎಲ್ಲವನ್ನೂ ಆಯ್ಕೆ ಮಾಡಿದ್ರು. ಬಟ್ ಇವಾಗ ಗೊತ್ತಾಗಿದೆ, ಇಲ್ಲಿ ನೋಡಿ 3 ಕಪ್ಸ್ ಇದೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಒಂದೇ ಒಂದು ಕಪ್ನ ಕೈಯಲ್ಲಿ ಇಟ್ಕೊಂಡು ಇವಾಗ ನಿಮ್ಮ ಸೈಡ್ ನೋಡ್ತಾ ಇದ್ದಾರೆ. ಬಟ್ ಅಲ್ಲಿ ಆ ಕಪ್ ಅಂತಿರೋದು ನೀವು. ಸೊ ಅಂದರೆ 3 ಆಫ್ ವಾಂಡ್ಸ್ ಅಂದರೆ ಏನು ಹೇಳುತ್ತಂದ್ರೆ, ಇನ್ನೊಂದು ಕಪ್ ಇಲ್ಲಿ ವೇಸ್ಟ್ ಆಗಿದೆ. ಅಂದರೆ ಅವ್ರ ಫ್ಯಾಮ್ಲಿ ಕಡೆ ಫಸ್ಟ್ ಕಪ್ನ ಆಯ್ಕೆ ಮಾಡಿದ್ರು, ಈ ಕಪ್ನ ಆಯ್ಕೆ ಮಾಡಿದ್ರು. ಬಟ್ ಅಂದರೆ ಅವ್ರ ಫ್ಯಾಮ್ಲಿ, ಕೆರಿಯರು, ಪರ್ಸನಲ್ ಪ್ರಾಬ್ಲಮ್ಸ್, ಸೊಸೈಟಿ ಪ್ರಾಬ್ಲಮ್ಸ್ ಅವ್ರು ಆಯ್ಕೆ ಮಾಡಿದೆ. ಬಟ್ ಇವಾಗ ಗೊತ್ತಾಗಿದೆ ಆ ಕಪ್ಪೆಲ್ಲ ವೇಸ್ಟು, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಅದು ಎಂಟಿ ಕಪ್ಪು. ಅಂದರೆ ಅಲ್ಲಿ ಅವ್ರ ಹತ್ರ ಏನೂ ಇಲ್ಲ, ಎಮೋಷ್ನಲ್ ಇಲ್ಲ, ಪ್ರೀತಿ ಇಲ್ಲ, ಎಂಥದ್ದಿಲ್ಲ. ಅಲ್ಲಿದ್ದರೆ ಅವ್ರಿಗೆ ಫುಲ್ ಲಾಸ್. ಅಂದರೆ ಕೆಲವ್ರಿಗೆ ಅವ್ರಿಗೆ ಬೇಕಾಗಿರೋದು ನಿಜವಾಗ್ಲೂ ಎಮೋಷ್ನಲ್ ಪ್ರೀತಿ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎಮೋಷ್ನಲ್ ಪ್ರೀತಿ ಬೇಕಾಗ್ತದೆ. ಫೈನಾನ್ಸು, ದುಡ್ಡು ಎಲ್ಲ ಬರ್ತಾಯಿದೆ, ಓಕೆ. ಅವ್ರಿಗೆ ಬೇಕಾಗಿರೋದು ನಿಜವಾಗ್ಲೂ ಎಮೋಷ್ನಲ್ ಪ್ರೀತಿ. ಆ ಎಮೋಷ್ನಲ್ ಪ್ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಿಗಲಿಲ್ಲ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್, ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ. ಸೊ ಈ ಒಂದರಲ್ಲಿ ಅವ್ರು ಆಯ್ಕೆ ಮಾಡಿದಾಗ ಸಿಗಲಿಲ್ಲ. ಇದನ್ನು ಆಯ್ಕೆ ಮಾಡಿದಕ್ಕೋಸ್ಕರ ಅವರು ನಿಮ್ಮಿಂದ ಪರ್ಮನೆಂಟಾಗಿ ದೂರ ಆಗಿಬಿಟ್ರು ಅಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರು. ದ ಸ್ಟಾರ್, ಇವಾಗಲೂ ಅವರು ವ್ಯಕ್ತಿ ನಿಮ್ಮನ್ನು ಒಂದು ತುಂಬ ಇಷ್ಟಪಡ್ತಾಯಿದ್ರೆ, ನೀವು ಅವ್ರ ಲೈಫಲ್ಲಿ ಸರಿಯಾದ ಜೋಡಿ, ಸರಿಯಾದ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅವ್ರ ಮನಸ್ಸಲ್ಲೇ ಥಿಂಕ್ ಮಾಡ್ತಾರೆ. ಅವ್ರು ಆದಷ್ಟು ಬಗ್ಗೆ ಇಷ್ಟೊಂದು ಪ್ರೀತಿ ಇರೋರು ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೇ ಮಾಡ್ತಾರೆ. ಓಕೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಕೊಡಬೇಕು. ಅಂದರೆ ಅವ್ರ ಲೈಫಲ್ಲಿ ಅವರೆಲ್ಲ ಇವಾಗ ಸಕ್ಸಸ್ ಆಗಿದ್ದಾರೆ. ಬಟ್ ಎಲ್ಲದರಲ್ಲೂ ಸಕ್ಸಸ್ ಆಗಿದ್ದಾರೆ. ಬಟ್ ಒಂದರಲ್ಲಿ ಸಕ್ಸಸ್ ಆಗಿಲ್ಲ, ಎಮೋಷ್ನಲಲ್ಲಿ. ಅಂದರೆ ನಿಜವಾದ ಪ್ರೀತಿಯನ್ನು ಪಡ್ಕೊಂಡು ಅವ್ರು ಸಕ್ಸಸ್ ಆಗಿಲ್ಲ. ಸೊ ಆ ಪ್ರೀತಿನ ಅವರೊಂದು ಏನೇನು ಅಚೀವ್ ಮಾಡಿದ್ದಾರೆ, ಅಂದರೆ ಕೆಲವರು ಬೇಜಾನ್ ದುಡ್ಡು ಸಂಪಾದನೆ ಮಾಡಿರ್ತಾರೆ, ಇನ್ನು ಕೆಲವರು ಒಳ್ಳೆ ಜಾಬಲ್ಲಿ ಇರ್ತಾರೆ, ಇನ್ನು ಕೆಲವರು ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು. ಸೊ ಇದೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹತ್ರ ಬರಬೇಕು, ಶೇರ್ ಮಾಡ್ಕೊಬೇಕು, ನಿಮ್ಮನ್ನು ಅಪ್ರೋಚ್ ಮಾಡ್ಕೊಬೇಕು. ಇಲ್ಲಿ ಕೆಲವ್ರು ಮದುವೆ ಆಗೋದಾದ್ರೆ ಮದುವೆ ಆಗ್ತಾರೆ, ಇನ್ನು ಕೆಲವರು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ರಿಯೂನಿಯನ್ ಆಗೋರು ರಿಯೂನಿಯನ್ ಆಗ್ತಾರೆ ಅಂತ 6 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಹೇಳ್ತಾರೆ. 3 ಆಫ್ ಸಾರ್ಟ್ಸ್, ಅವ್ರು ಯಾವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿ ನಿಮ್ಮನ್ನು ಬೇಕಂತಲೇ ಬಿಟ್ಟುಬಿಟ್ರು, ಇವಾಗ ಅವ್ರಿಗೆ ಅರ್ಥ ಆಗ್ತದೆ, ನೀವಿಲ್ಲದೆ ಅವರಿಲ್ಲ, ಅವರಿಲ್ಲದೆ ನೀವಿಲ್ಲ. ಸೊ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮನ್ನು ತುಂಬ ಬಾಧೆ, ನೋವು ಕೊಡ್ತಾಯಿದೆ. ಸೊ ಈ ನೋವೆಲ್ಲ ಹೋದರೆ ನೀವಿಬ್ಬರು ಫುಲ್ ಹ್ಯಾಪಿಯಾಗಿರ್ತಾರೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ನೋವು ಪಡ್ತದಾನೆ, ಎಷ್ಟು ಪೇಯ್ನ್, ಆ ಪೇಯ್ನ್ ಹೇಳೋಕ್ಕಾಗಲ್ಲ. ಜಡ್ಜ್ಮೆಂಟ್, ಈ ಪ್ರಾಬ್ಲಮ್ಸ್ ಎಲ್ಲ ಆದಷ್ಟು ಬೇಗ ಸಾಲ್ವ್ ಆಗಿ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಬರಲಿ. ಕ್ಲಾರಿಟಿ ಅಂದರೆ 2 ಲವರ್ಸ್ ಆದರೆ ಮ್ಯಾರೇಜ್ ಆಗಬೇಕು, ಮ್ಯಾರೇಜಾಗಿ ಸಪ್ರೇಷನ್ ಹೋಗಿದ್ರೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ರಿಯೂನಿಯನ್ ಆಗಬೇಕು. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಾರೆ, ಅಪ್ರೋಚ್ ಮಾಡೇ ಮಾಡ್ತಾರೆ. ಯಾಕಂದರೆ ನೀವು ಅವ್ರಿಗೆ ಬೇಕು, ನೀವಿಲ್ಲದ್ರೆ ಅವ್ರು ಇರೋದಿಲ್ಲ. ಮೆಜಿಷಿಯನ್ ನೋಡಿ, ಮತ್ತೆ ಅವರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ, ನೀವೇ ಅವ್ರ ಲೈಫಲ್ಲಿ ಆದಷ್ಟು ಬೇಗ ಸಿಗಬೇಕು ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ, ಅಂದರೆ ಅವ್ರಿಗೆ ಏನು ಬೇಕಾದರೂ ಪಡ್ಕೊಳೋ ಅಂಥ ಕೆಪಾಸಿಟಿ ಐತೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ, ನಿಮಗೂ ಅಷ್ಟೇ. ಸೊ ಅದರಿಂದ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಸಿಗಲಿ ಅಂತ, ಓಕೆನಾ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು. ನೀವು ಫಸ್ಟ್ ನಿಮಗೆ ಹೆಲ್ತ್ ಸ್ವಲ್ಪ ಸರಿ ಇಲ್ಲ, ಸೊ ರಿಕವರಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಮತ್ತು ಎಲ್ಲವನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಧ್ಯಾನ ಮಾಡಿ. ಕಾಂಪ್ರಮೈಸ್, ನಿಮ್ಮ ವ್ಯಕ್ತಿ ಕೆಲವೊಂದು ತಪ್ಪುಗಳು ಮಾಡಿದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಂದರೆ ನೀವು ಅವ್ರನ್ನ ಕಾಂಪ್ರಮೈಸ್ ಅಂದರೆ ಅವ್ರ ಜೊತೆ ಕ್ಷಮಿಸಿಬಿಟ್ಟು ಅವರೊಂದು ತಪ್ಪುಗಳನ್ನ ನೀವು ಕಾಂಪ್ರಮೈಸ್ ಆದರೆ ನಿಮ್ಮ ವ್ಯಕ್ತಿನ ನೀವು ಅತಿಯಾಗಿ ಪ್ರೀತಿ ಮಾಡಿರೋದ್ರಿಂದ ಅವ್ರು ನಿಮ್ಗೆ ಸಿಗ್ತಾರೆ, ಓಕೆನಾ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ.